ಒಂದು 2 years ನಂತರ ಸಡನ್ ಆಗಿ ಇನ್ಸ್ಟಾಗ್ರಾಮ್ ಬ್ಯಾನ್ ಆಗೋಯ್ತು. ಎಲ್ಲರ ಮೊಬೈಲ್ ಇಂದನೂ ಡಿಲೀಟ್ ಆಯ್ತು. ಈಗ ರೀಸೆಂಟ್ ಆಗಿ ನಿಮ್ಮ ಮೊಬೈಲ್ ಇಂದ ಮಾತ್ರ ಡಿಲೀಟ್ ಆಗಿತ್ತು, ಹ್ಯಾಕ್ ಆಗಿತ್ತು. ಆಗ ನೀವು ಸಿಕ್ಕಾಪಟ್ಟೆ ಡಿಪ್ರೆಷನ್ಗೆ ಹೋಗಿದ್ರಿ. ಆದ್ರೆ ಎಲ್ಲರ ಮೊಬೈಲ್ ಇಂದನೂ ಡಿಲೀಟ್ ಆಗೋಯ್ತು. ಈ ಪ್ರಪಂಚದಲ್ಲಿ ಇನ್ಸ್ಟಾಗ್ರಾಮ್ ಅನ್ನೋದೇ ಇಲ್ಲ ಅನ್ಕೊಳ್ಳಿ. ಆಗ ರೇಷ್ಮಾ ಅವ್ರು ಏನ್ ಮಾಡ್ತಾರೆ? ಏನು ಮಾಡಲ್ಲ, ಒಂಚೂರು ಏನೋ ವಿಷಯ ತಗೋತೀನಿ, ಸುತ್ತೋಗ್ತೀನಿ. ಇನ್ಸ್ಟಾಗ್ರಾಮ್ ಇಲ್ಲ ಅಂತಂದ್ರೆ ಜೀವ ಬಿಟ್ಬಿಡ್ತೀರಾ? ಅಷ್ಟೇ. ಓಕೆ. ಯಾಕಂದ್ರೆ ನನ್ ಮಕ್ಳಿಗೆ ಸಾಕ್ತಿರೋದು, ನನ್ ಮಗಳು ಮದ್ವೆ ಮಾಡಿದ್ದು ಇನ್ಸ್ಟಾಗ್ರಾಮ್ ಇಂದಾನೆ, ದುಡ್ದಿದ್ದು ಅದ್ರಲ್ಲೇ. ಇವತ್ತಿನ ದಿವಸ ನಾನು ಈ ಮನೇಲಿ ಇದೀನಿ ಅನ್ನೋ ಕಾರಣ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್. ಅದನ್ನ ದುಡಿತಿರೋದು ದುಡ್ಡು ನಾನು ಇವತ್ತು ಈ ಮನೇಲಿ ಇದೀನಿ. ನಾನು ಚಿಕ್ಕ ಪುಟ್ಟ ಮನೇಲೇ ಇದ್ದೆ ಫಸ್ಟ್. ಹೌದು. ನಾನು ಇವತ್ತು ಈ ಅಪಾರ್ಟ್ಮೆಂಟ್ ಅಲ್ಲಿ ಬಂದಿದ್ದೀನಿ ಅಂದ್ರೆ ನಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಇಂದ ಕಾರಣ. ನಾನು ಅದ್ರಲ್ಲಿ ದುಡಿತಿದ್ದೀನಿ, ನಾನು ಇಲ್ಲಿ ಇದ್ದೀನಿ. ನಾನು ಇವತ್ತು ದುಡ್ದಿ ನನ್ನ ಮಗಳು ಮದ್ವೆ ಮಾಡಿದೀನಿ, ಏನೋ ಒಂದು ಒಡವೆ ತಗೊಂಡಿದ್ದೀನಿ, ಬಟ್ಟೆ ತಗೊಂಡಿದ್ದೀನಿ, ಅವ್ಳಿಗೆ ಏನೋ ಒಂದು ತಗೊಂಡೆ ಆದ್ರೆ ಇನ್ಸ್ಟಾಗ್ರಾಮ್. ಹಾಗಾಗಿ ಇಸ್ಕೊಳ್ಳೋದಿಲ್ಲ. ನಾನು ಏಕ್ ಮಾಡ್ದೊತ್ತು ಕೂಡ ಮುಂದೆ ಇರೋದನ್ನ ಮಾತಾಡ್ಬಿಡ್ತೀನಿ. ನನ್ನ ಮನಸ್ಸಲ್ಲಿ ಏನು ಆತರ ಇಟ್ಕೊಳ್ಳೋ ಹುಡುಗಿನೇ ಅಲ್ಲ ನಾನು.